ಸೊ ಗೈಸ್, ನಾನು SMR ಇಬ್ರು ನೆನೆ ಟಿವಿಯಲ್ಲಿ ಬಂದಿದ್ದೀವಿ. ಎಷ್ಟೊಂದು ಫ್ಯಾನ್ಸ್ ಎಲ್ಲ ಕಳಿಸ್ತಾನೆ ಇದ್ದೀರಾ, ತುಂಬಾ ಖುಷಿ ಆಗ್ತದೆ ನೋಡಕ್ಕೆ. ಇದು ನನ್ನ ಟಿಕೆಟ್ ಫಸ್ಟ್ ಟೈಮ್ ನೋಡಕ್ ಬಂದಿ. ನಿಮ್ ಎಕ್ಸೈಟ್ಮೆಂಟ್ ಹೇಗಿದೆ? ನಿಮ್ದು ಫಸ್ಟ್ ಟೈಮ್ ತಾನೆ? ನಂದಿಲ್ಲ, ನಾನು RCB ಮ್ಯಾಚ್ ಹೋಗಿದ್ದೆ. ಅಲ್ಲ ಗೈಸ್, ನಾನು ಯಾವ ತರ ಬಟ್ಟೆ ಹಾಕಿದ್ದೀನಿ ಆಯ್ತಾ? ಇವರು ನಾನು ಬರೀ ಊಟ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನೋಡಿ, ಇವ್ರು ಯಾವ ತರ ಬಟ್ಟೆ ಹಾಕಿದ್ದಾರೆ. ಶೂ ನೋಡಿ, ಅಟ್ಲೀಸ್ಟ್ ಒಂದು ಸೆನ್ಸ್ ಇಲ್ವಾ ನಿಮ್ಗೆ? ಏನ್ ಸೆನ್ಸು? ಏನ್ ಮಾಡಿದೆ ನಾನು? ಸ್ವಲ್ಪ ಡೋರಿಮೋನ್ ನೋಬಿತಾ ಮನೆಗಳ ತರ ಇಲ್ಲ ಇಲ್ಲಿ, ಅಲ್ಲಿ ನೋಡಿದ್ವಲ್ಲ ನಾವು. ಇಲ್ವಲ್ಲ ಆಚೆ ಕಡೆ. ನಾನು ನೋಡಿಲ್ಲ ಡೋರೋಮ್ಯಾನ್ ನೋಬಿತಾ, ಸೊ ನಂಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ. Guys, I'm going now. ಒಳಗೆ ಹೋಗ್ತಾ ಇದೀನಿ. ವಾವ್, ಐ ಮೀನ್ ವಾವ್. ನಾರ್ಮಲ್ ಅಲ್ಲ ಇದು VIPs ಅಂತ. ಇದು ಕ್ರೇಜಿ. ಏನ್ ತಿಂತ ಇದೆಯಾ? ಕಾಶ್ಮೀರಿ ಪಲಾವ್ ಫಸ್ಟ್ ಟೈಮ್ ತಿಂತಿರೋದು. ಯಾವ್ದು ಚಿಕನ್ ತುಂಬಾ ಚೆನ್ನಾಗಿದೆ. So yummy. I grab whatever she has. इनका देख के मेरे सेम टू सेम maybe वही. Hey guys, welcome back. So good morning. ಇವಾಗ ಜಸ್ಟ್ ಎದ್ಬಿಟ್ಟು ನಾನು ರೆಡಿ ಆದೆ ಬೇಗ ಒಂದು 15 ನಿಮಿಷ ಲೇಟಾಗಿ ಎದ್ದೆ ನಾನು. ಬಿಕಾಸ್ ನೈಟ್ ಫುಲ್ ಎಕ್ಸೈಟ್ಮೆಂಟಿಂದ ನಿದ್ದೆನೇ ಬಂದಿರಲಿಲ್ಲ. ಸೊ ಇವಾಗ ಎದ್ದೀನಿ, ರೆಡಿ ಆಗಿದ್ದೀನಿ. ಇವಾಗ ಬೇಗ ನಾವು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಜಸ್ಟ್ ಮನೆ ಬಿಟ್ಟಿದ್ದೀನಿ ನಾನು. ತುಂಬ ಕೋಲ್ಡ್ ಇದೆ ಆಚೆ. ಸೊ ಔಟ್ಫಿಟ್ ಎಲ್ಲ ಹಾಕಿದ್ದೀನಿ, ಆಮೇಲೆ ತೋರಿಸ್ತೀನಿ ಔಟ್ಫಿಟ್ಟು. ಇವಾಗ ತುಂಬ ಚಳಿಗಿದೆ ಅಂತ ಇದು ಹಾಕ್ಕೊಂಡಿದ್ದೀನಿ ನಾನು. ಸೊ ಇವಾಗ ಹೋಗ್ತಾ ಇದ್ದೀನಿ. 40 ನಿಮಿಷ ತೋರಿಸ್ತದೆ ಅವ್ರ ಮನೆಗೆ, ಬಿಕಾಸ್ ಟ್ರಾಫಿಕ್ ಇಲ್ವಲ್ಲ ಅಷ್ಟೊಂದು ಬೆಳಗ್ಗೆ ಟೈಮು. ಅದಕ್ಕೆ 40 ಮಿನಿಟ್ಸ್ ತೋರಿಸಿದೆ. ನಾನೇ 1.5 hour ಬೇಕು ನನಗೆ ಹೋಗಕ್ಕೆ ಅವ್ರ ಮನೆಗೆ. ಸೊ ಹೋಗೋಣ. ಅವ್ರಿಗೆ ಅಲ್ಲಿ ಇನ್ನೂ ಒಂದು 10-15 ನಿಮಿಷ ಇದ್ದಂಗೆ ಎಬ್ಬರಿಸ್ಬೇಕಂತೆ. ಅಲ್ಲಿ ಹೋಗ್ಬಿಟ್ಟೆ ಎಬ್ಬರಿಸೋಣ. ಸೊ ಇವತ್ತು ನೋಡಿ ನನ್ನ ಪಿಂಪಲ್ಸ್. ಸೊ ಯಾ, ಲೆಟ್ಸ್ ಗೋ. ಸೊ ಗೈಸ್, ಅರ್ಜೆಂಟಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ತುಂಬ ಲೇಟ್ ಆಗ್ತಿದೆ. ಅವರು ಹುಡುಕ್ತಿದ್ದಾರೆ ಪಾಪ. ನನ್ನ ಲಗೇಜೆಲ್ಲ ಎತ್ಕೊಂಡು ನಾನು ಹಿಂದೆ ಹೋಗ್ತಿದ್ದೀನಿ. ತುಂಬ ಲೇಟ್ ಆಗಿಬಿಡ್ತಿದೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಆಲ್ಮೋಸ್ಟ್ ಲೇಟಾಗಿ ಬಂದ್ವಿ ನಾವು. ನಾನು ಅಂದ್ಕೊಂಡಿದ್ದು ಪಕ್ಕ ಈ ಸಲ ಡಿಲೇ, ಐ ಮೀನ್ ನಾವೇ ಮಿಸ್ ಮಾಡಿಬಿಡ್ತೀವಿ ಫ್ಲೈಟ್ ಅಂತ. ಸೇರಿಸ್ಬೇಡ, ಇವಳು 7 ಗಂಟೆಗೆ ಬರೋಕ್ಕೆ ಹೇಳಿದ್ರೆ ಇವಳು ನೆಫ್ಯೂ ಮೇಲೆಲ್ಲ ಆಣೆ ಮಾಡ್ತಾಳೆ, ಬಂದ್ಬಿಡ್ತೀನಿ ನಾನು ಆಣೆಗೂ ಅಂತ. ಬಟ್ ಬಂದಿದ್ದ ಟೈಮ್ 7:40. ಹೇಳಿದ್ದೀನಿ 2 ಅವರ್ ಮುಂಚೆ ಹೋಗ್ಬೇಕು ಏರ್ಪೋರ್ಟ್ಗೆ. ಅಂದರೆ ಅಕ್ಕಂಗೆ ಗಾಂಚಲಿ ಅಂತಲ್ಲ ಗೈಸ್, ಆಯ್ತಲ್ಲ, 100K ಆಯ್ತಲ್ಲ ತಿಗಾಗಾಂಚಲಿ. ಇವಾಗ ಟೈಮಿಗೆ ಕರೆಕ್ಟಾಗಿ ಬರಲ್ಲ, ಏನು ಮಾಡೋಕ್ಕಾಗುತ್ತೆ. ಸೊ ಗೈಸ್, ಇವಾಗ 12:22 ಆಯ್ತಾ. ನಮ್ಗೆ ಇನ್ನೂ ನಿದ್ದೆ ಬಂದಿಲ್ಲ. SMR ಬೇಗ ಮಲ್ಕೋಬೇಕ, ಎದ್ದೋಡ್ಬೇಕಂತ ಹೇಳಿದರು. ಬಟ್ ನನಗೆ ಗೊತ್ತು ಬೇಗ 5 ಗಂಟೆಗೆ ಎದ್ದೋಡ್ಬೇಕಂದ್ರೆ ನಾನು ಬೇಗ ಮಲ್ಕೋಬೇಕು ಅಂತ. ಬಟ್ ನಿದ್ದೆನೇ ಬರ್ತಿಲ್ಲ ನನಗೆ. ಒಂದೇ ಥಾಟು, ಮಾರ್ನಿಂಗ್ ನಾನು ಅಕಸ್ಮಾತ್ ಬೇಗ ಎದ್ದಿಲ್ಲ ಅಂದರೆ ಅಲಾರಮ್ ನಾನು ಏನಾದರೂ ಆಫ್ ಮಾಡಿಬಿಟ್ರೆ ಏನಾಗುತ್ತೆ, ಈ ಥರ ಎಷ್ಟೊಂದು ಥಾಟ್ಸ್ ಬರ್ತಿದೆ. ಆ್ಯಂಡ್ ಮೋರೋವರ್ ಏನು ಗೊತ್ತಾ, ಏನು ಮಾತಾಡ್ತಿದ್ದೆ ನಾನು? ಆ್ಯಂಡ್ ಮೋರೋವರ್ ಇನ್ನೊಂದು ಏನಂದರೆ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅದು ಬೇರೆ. ಆ ಒಂದು ಇದರಿಂದನೂ ನಂಗೆ ನಿದ್ದೆ ಬರ್ತಿಲ್ಲ. ಲೈಕ್ ಹೇಗಿರುತ್ತೆ ಏನು ಎತ್ತ. ಫಸ್ಟ್ ಟೈಮ್ ಮ್ಯಾಚ್ ನೋಡೋಕೆ ಹೋಗ್ತಿದ್ದೀನಿ. ಇದು ನನ್ನ ಸೆಕೆಂಡ್ ಟ್ರಿಪ್ಪು. ಫಸ್ಟು ಗೋವಾ, ಸೆಕೆಂಡು ಗುವಾಹಟಿ. ಸೊ ಹೇಗೆ ಏನು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ನಾನು ಅಂದ್ಕೊಂಡಿದ್ದೆ ಗುವಾಹಟಿ ಗೋವಾಲಿದೆ ಅಂತ, ಬಟ್ ಇಲ್ವಂತೆ. ಗುವಾಹಟಿ ಆಸಾಮ್ ಹತ್ರ ಎಲ್ಲೋ ಇದೆ ಅಂತೆ. ಸೊ ಎಕ್ಸೈಟೆಡ್ ಆಗಿದ್ದೀನಿ ನಾಳೆಗೆ ನಾನು. ನಂಗೆ ನಿದ್ದೆನೂ ಬರ್ತಿಲ್ಲ. ಹೆಂಗಿರುತ್ತೆ ಏನಿರುತ್ತೆ ಅಂದರೆ, ಮ್ಯಾಚಲ್ಲಿ ಯಾರು ವಿರಾಟ್ ಕೊಹ್ಲಿ ಅವ್ರು ಬರ್ತಾರ ಏನು. ನಂಗೆ ಮ್ಯಾಚ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇಂಡಿಯಾ ಅಂದರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ, ಅಷ್ಟೊಂದು ನನಗೆ ಗೊತ್ತು. ಸೊ ಹೆಂಗಿರುತ್ತೆ ಅಂತ. ನ್ಯೂಜಿಲ್ಯಾಂಡ್ ಅಂದರೆ ಮ್ಯಾಚ್ ಬಗ್ಗೆ ಝೀರೋ ನಾಲೆಜ್. ಬಟ್ ಆದರೂ ನಾಳೆ ಮ್ಯಾಚ್ ನೋಡೋಕೆ ಹೋಗ್ತಾಯಿದ್ದೀನಿ ನಾನು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಮ್ಮನೇಲಿ ನಾನು ಎಲ್ಲರಿಗೂ ಹೇಳಿದೆ, ನಮ್ಮನೇಲಿ ತುಂಬ ಎಕ್ಸೈಟೆಡ್ ಆದರು. ಅಟ್ಲೀಸ್ಟ್ ನಾವಂತೂ ಮ್ಯಾಚ್ ನೋಡೋಕೆ ಹೋಗಿಲ್ಲ, ನೀನಂತೂ ಹೋಗ್ತಿದ್ದೆಲ್ಲ ಚೆನ್ನಾಗಿ. ನಮ್ಮ ಇಂಡಿಯಾದಲ್ಲೇ ಮ್ಯಾಚ್ ಆದಾಗ, ಬ್ಯಾಂಗ್ಳೂರಲ್ಲೇ ಮ್ಯಾಚ್ ಆದಾಗ ಯಾವತ್ತೂ ಹೋಗಿಲ್ಲ. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರೂ ಯಾವತ್ತೂ ಸ್ಟೇಡಿಯಮ್ಗೆ ಹೋಗಿಲ್ಲ ಆಯಿತಾ.
ಬಟ್ ಫಸ್ಟ್ ಟೈಮ್ ನಾನು ಹೋಗ್ತೀನಲ್ಲ, ಎಲ್ಲರೂ ಎಕ್ಸೈಟೆಡ್ ಹೋಗ್ಬಿಟ್ಟು ಆರಾಮಾಗಿ, ಬಿಕಾಸ್ ಸೇಮ್ ಡೇ ಮಾರ್ನಿಂಗ್ ಹೋಗೋದು ನೈಟ್ ಬರೋದು ಅಷ್ಟೇ ನಮ್ದಿರೋದು. ಸೊ ಎಕ್ಸೈಟೆಡ್ ಆಗಿದ್ದೀನಿ ನಾನು, ಅದಕ್ಕಂತ ನಿದ್ದೆನೇ ಬರ್ತಿಲ್ಲ. ಬಟ್ ಮಲ್ಕೋಬೇಕು ಇವಾಗ ನಾನು. ಬಟ್ ಆದರೂ ಖುಷಿ ಆಗ್ತದೆ. ಹೆಂಗಿರುತ್ತೆ ಏನು ಬಟ್ಟೆ ಹಾಕೋತೀನಿ ನಾನು ಅಂತ ಅಲ್ಲ ಗೈಸ್. ಬಟ್ ಆದರೂ ನಾನು ಇಷ್ಟು ಲೇಟಾಗಿ ಬಂದರೂ ಕೂಡ ನನ್ನ ಲಕ್ ಯಾವ ಥರ ಇದೆ ಅಂದರೆ SMR ಇಲ್ಲಿ ಪರಿಚಯ ಇದ್ದಾರೆ ತುಂಬ ಜನ ಆಯಿತಾ. ಅದು ಪಾಪ ನಮಗೆ ಪ್ರಿಯಾರಿಟಿ ಲಿಸ್ಟಲ್ಲಿ ಫಸ್ಟ್ ಕಳಿಸ್ಕೊಟ್ರು. ಅಷ್ಟೊಂದೇನೋ ಲೈನಲ್ಲಿ ನಿಂತ್ಕೊಳ್ಳೋ ಅಂಥದ್ದು ಏನಿರಲಿಲ್ಲ. ಆ್ಯಂಡ್ ಇಲ್ಲಿರೋ ಫ್ಯಾನ್ಸ್ಗೂ ಥ್ಯಾಂಕ್ ಯು ಸೋ ಮಚ್, ತುಂಬ ಬಂದು ಹೆಲ್ಪ್ ಮಾಡಿದ್ರಿ. ಸೊ ಇವಾಗ ಆಲ್ಮೋಸ್ಟ್ ನೋಡಿ ವೆಯ್ಟ್ ಮಾಡ್ತಾ ಇದೀವಿ ನಾವು. ಇವಾಗ ಹೋಗ್ಬೇಕು. ನಾನು ತೋರಿಸ್ಬಿಟ್ಟೆ ಬ್ಯಾಕ್ ಕ್ಯಾಮ್ರಾನೇ ಅದು. ಸೊ ಇವಾಗ ಹೋಗ್ತಾ ಇದ್ದೀವಿ. ನಾವು ಫ್ಲೈಟಿಗೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಗುವಾಹಟಿ. ಸ್ಪೆಲ್ಲಿಂಗ್ ಹೇಳು. ಗುವಾಹಟಿ GUWATI. ಓಕೆ. ಏನಕ್ಕೆ ಹೋಗ್ತಾ ಇದ್ದೀವಿ? ಇಂಡಿಯಾ ಮತ್ತು ಇವ್ರದ್ದು ನ್ಯೂಜಿಲೆಂಡ್ ಮ್ಯಾಚ್. ಹೌದಾ? ಓಕೆ, ಸರಿ ಆಯಿತು ಸರ್. ಸೊ ಹೋಗ್ತಾ ಇದ್ದೀವಿ ಗೈಸ್. ಮತ್ತೆ ವೇಟ್ ಮಾಡ್ಕೊಂಡು ಕೂತಿದ್ದೀನಿ ಗೈಸ್. ಇನ್ನು ಎಷ್ಟೊತ್ತಾಗುತ್ತಪ್ಪ? ಚೆಕ್ ಇನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನನಗೆ ಲೇಟ್ ಆಗುತ್ತೆ, ಟೈಮ್ ಇಸ್ ಮನಿ. ಅದಕ್ಕೆ ಓದಿಬೇಕು ಅನಿಸ್ತೈತೆ ನನಗೆ. ಏನು ಹೇಳ್ತೀಯಾ? ಸೊ ಗೈಸ್, ಟೈಮ್ ಇಸ್ ಮನಿ. ಇವಾಗ ಫ್ಲೈಟಲ್ಲಿ ಹೋಗೋಣ ನಾವು. ಗೈಸ್ ಏನು ಗೊತ್ತಾ, ದೇಶದಲ್ಲಿ ಮಳೆ ಬೆಳೆ ಆಗ್ತಾ ಇಲ್ಲ ಅಂತ ಇಂಥ ಬೇವರ್ಸಿಗಳಿಂದಾನೆ. ಎಷ್ಟು ನನಗೆ ಅಷ್ಟೇ ಕಡಿಮೆ ಅಂತ ಇದ್ದೀನಿ, ವಿಡಿಯೋ ಆನಾಗುತ್ತೆ ಅಂತ. ಇಲ್ಲ ಅಂದ್ರೆ ಹೇಳ್ತಾ ಇದ್ದೆ ಸರ್. ನಾನು ಸರಿಯಾಗಿ ಹೇಳ್ತೀವಿ. ನಾನೇನು ಕಮ್ಮಿನ ಇವ್ನು ಟಾಕ್ಸಿಕ್ ಅನ್ನ, ನಾನು ಡಬಲ್ ಟಾಕ್ಸಿಕ್, ನಾನು ಟ್ರಿಬಲ್ ಟಾಕ್ಸಿಕ್. ಸೊ ಗೈಸ್, ಇವಾಗ ಜಸ್ಟ್ ನಾವು ಲ್ಯಾಂಡ್ ಆಗಿದ್ದೀವಿ, ನಾನು ಮತ್ತೆ SMR. ಸೊ ಇಲ್ಲಿ ಬಂದು ನಾನು ನಿಜವಾಗ್ಲೂ ಹೇಳ್ತೀನಿ, ನಂಗೆ ಗುವಾಹಟಿ ಹೇಗಿರುತ್ತೆ ಅಂತ ಏನೂ ಐಡಿಯಾ ಕೂಡ ಇರಲಿಲ್ಲ. ಇಲ್ಲಿ ಬಂದು ಎಷ್ಟು ಚೆನ್ನಾಗಿದೆ ಅಂದರೆ ಜಾಸ್ತಿ ಕಾಡು ಏರಿಯಾನೇ ಇರೋದು. ಸೊ ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಗುವಾಹಟಿಗೆ ಹೇಗಿದೆ ಅಂತ. ಸೊ ಬನ್ನಿ, ಇವಾಗ ಬಸ್ ಬಂದಿದೆ, ಹೋಗೋಣ. ಸೊ ಗೈಸ್, ಇದೆ ಆಸಾಮ್ ಒಂದು ಏನಂತಾರೆ ಏರ್ಪೋರ್ಟ್. ಹೆಸರಂತೂ ನನಗೆ ಗೊತ್ತಿಲ್ಲ. ಸಮ್ ಗೋಪಾಲ್ ಅಂತ ಏನೋ ಇತ್ತು. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದಾಗ ನಂಗೆ ಅದು ಡೋರೆಮಾನ್ದು ಕಂಟ್ರಿ ಇರುತ್ತೆ ಗೊತ್ತಾ, ಡೋರೆಮಾನ್, ನೋಬಿತಾ ಮನೆಗಳೆಲ್ಲ ಸೇಮ್ ಅದೇ ಥರ ಇದೆ, ಸೇಮ್ ಆಗಿ. ಬಟ್ ಇಟ್ಸ್ ನೈಸ್. ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ಇದ್ರ ಹೆಸರೇನು? ಏರ್ಪೋರ್ಟ್ ಹೆಸರು? ಹಾಂ, ಗುವಾಹಟಿ ಏರ್ಪೋರ್ಟ್. ಇಲ್ಲ ಅವ್ರೇನೋ ಹೇಳಿದಾರಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ವಾಟ್ ಇಸ್ ದಟ್? ಇಟ್ಸ್ ಅ ಗುವಾಹಟಿ ಏರ್ಪೋರ್ಟ್. ಇಂಟರ್ನ್ಯಾಷನಲ್ ನಂಗೆ ಗೊತ್ತಿಲ್ಲ ಅಂದಮೇಲೆ ಗೊತ್ತಿಲ್ಲ ಅನ್ಬೇಕು. ಅದೇ ಗುವಾಹಟಿ ಅಂತ ಹೇಳಿದೆ. ಸೊ ಲಗೇಜ್ ಕಲೆಕ್ಟ್ ಮಾಡಕ್ಕೆ ಬಂದಿದ್ರು ನಾವು. ಲಗೇಜ್ ಅಂತ ಅಂದರೆ ನಿನ್ನ ಬ್ಯಾಗ್ ನಿಂದು ಬಂದೇ ಇಲ್ವಾ ಇನ್ನ? ಇದು ಸ್ವಲ್ಪ ಡೋರೆಮಾನ್, ನೋಬಿತಾ ಮನೆಗಳ ಥರ ಇಲ್ಲ. ಇಲ್ಲಿ ಅಲ್ಲಿ ನೋಡಿದ್ವಲ್ಲ ನಾವು. ಇಲ್ವಲ್ಲ ಆಚೆ ಕಡೆ. ನಾನು ನೋಡಿಲ್ಲ ಡೋರೆಮಾನ್, ನೋಬಿತಾ. ಸೊ ನಂಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ. ನಿಜ ನೋಡಿಲ್ಲ, ದೇವ್ರಾಣೆ. ಕೇಳಿದ್ದೀನಿ ಡೋರಾಮನ್ ಅಂತ, ಅದು ಹೆಂಗಿರುತ್ತೆ ಅಂತಲೂ ಗೊತ್ತಿಲ್ಲ ನನಗೆ. ಡೋರಿಮಾನ್. ಓಕೆ, ಡೋರಾ ಗೊತ್ತು ನನಗೆ, ಡೋರಾ ದ ಎಕ್ಸ್ಪ್ಲೋರರ್. ಬಟ್ ಡೋರಿಮಾನ್ ಗೊತ್ತಿಲ್ಲ. ನೀನು ಡೋರಿಮಾನ್? ನಾನು ಡೋರಿಮಾನ್ ಅಲ್ಲ, ನಾನು ಶಿಜುಕಾ. ಏನೋ ಒಂದು ಅಕ್ಕ ನೀನು. ಓಕೆ, ಸರಿ. ಸೊ ಗೈಸ್, ಫ್ಲೈಟ್ ಅವರೇ ಬುಕ್ ಮಾಡಿದ್ರು. ಇವಾಗ ಕ್ಯಾಬ್ ಕಳಿಸಿದ್ದಾರೆ ಪಿಕಪ್ಗೆ ಅಂತ. ಹೋಟೆಲ್ಲು ಅವ್ರದ್ದೇ ಬುಕ್ ಮಾಡಿದ್ದಾರೆ. ಹೌದು. ಸೊ ಹೋಟೆಲ್ ಆಲ್ರೆಡಿ ಸಾರ್ಟೆಡ್ ಐತೆ. ಮತ್ತೆ ವಾಪಸ್ ಹೋಗೋಕ್ಕೂ ಫ್ಲೈಟ್ ಅವರೇ ಬುಕ್ ಮಾಡೋರೆ. ಸೊ ಈ ಥರ ಆಪರ್ಚುನಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಪ್ರೀಮಿಯಮ್ ಆಗಿ ಅನಿಸುತ್ತೆ. ಎಷ್ಟೊಂದು ಇವೆಂಟ್ಗಳಲ್ಲಿ ಇದೇ ಥರ ಇರುತ್ತೆ ಮಜಾ. ಸೊ ಇವಾಗ ಹೋಟೆಲ್ಗೆ ಹೋಗೋಣ. ಹೋಟೆಲ್ಗೆ ಹೋಗಿ ಸ್ವಲ್ಪ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ರೆಡಿ ಆಗಬೇಕು. ನಾವು ಇಂಡಿಯಾ ಜರ್ಸಿ ಬೇರೆ ತೊಗೊಬೇಕು, ಯಾಕಂದರೆ ಇವತ್ತು ಮ್ಯಾಚಿಗೆ ಇಂಡಿಯಾ ಜರ್ಸಿ ಹಾಕ್ಕೊಂಡು ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಲೆಟ್ಸ್ ಗೋ. ಇವಾಗ ಒಂದು ಸ್ವಲ್ಪ ಹೋಗಿ ಆರಾಮಾಗಿ ಚಿಲ್ ಮಾಡೋಣ. ಬಿರಿಯಾನಿ ಸಿಗುತ್ತೆ ಅಲ್ಲಿ. ಹಾಂ ಗೈಸ್, ಏನು ಗೊತ್ತಾ, ನಮ್ಮಿಬ್ರಿಗೂ ನಂದು ಮಾತ್ರ ಅಂತ ತಪ್ಪು ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಇವ್ರದ್ದು ತಪ್ಪಿದೆ. ಗುವಾಹಟಿ ಸ್ಪೆಲ್ಲಿಂಗ್ GUWATI ಅಂದರು. ಇಲ್ಲಿ ಬಂದಾಗ ಗೊತ್ತಾಯಿದ್ದು ಗುವಾಹಟಿ ಸ್ಪೆಲ್ಲಿಂಗ್ GUWAHATI, ಗುವಾಹಟಿ ಅದು. ಸರಿ ಆಯ್ತು ಬಿಡು, ನಾನು ಅನ್ಎಜುಕೇಟೆಡು, ನೀನು ವೇಸ್ಟ್ ಅಲ್ಲ ನೀನು. ಅಲ್ಲ, ಈ ಮನುಷ್ಯ ನನಗೆ ಸ್ಪೆಲ್ಲಿಂಗ್ ಕೇಳ್ತಿದ್ದೆ ಗೈಸ್, ನೀವೇ ನೋಡಿರ್ತೀರ ವ್ಲಾಗಲ್ಲಿ. ಕುತ್ಕೋ. ಸಚ್ ಅ ಲಯರ್ ಹೇಸ್. ಸೊ ಇವಾಗ ಹೋಗೋಣ ಗೈಸ್. ಸೊ ಗೈಸ್, ಫೈನಲಿ ವಿ ಹ್ಯಾವ್ ರೀಚ್ ನಮ್ಮ ಲೊಕೇಶನಿಗೆ ಬಂದಿದ್ದೀವಿ. ಸೊ ಇದೇ ಹೋಟೆಲ್ ನಾವು ಸ್ಟೇ ಆಗ್ತಿರೋದು. ಇವಾಗ ಒಳಗೆ ಹೋಗ್ತಿದ್ದೀವಿ, ಬನ್ನಿ. ಯಾರಿಗೂ ಕಾಲ್ ಮಾಡ್ತಾರೆ. ಇಲ್ಲೇ ಸ್ಟೇ ಆಗ್ತಿರೋದು ಇವತ್ತು. ಏರ್ಪೋರ್ಟಿಂದ
ಇಲ್ಲಿಗೆ ಬರೋಕ್ಕೆ ನಮ್ಗೆ ಮಿನಿಮಮ್ 1 ಅವರ್ ಬೇಕಾಯಿತು. ಇಲ್ಲಿಂದ ಸ್ಟೇಡಿಯಂ ನೆಕ್ಸ್ಟು ಹೋಗೋಕ್ಕೆ ನಮಗೆ ಅರ್ಧ ಗಂಟೆ ಬೇಕಂತೆ. ಅಲ್ಲ ಗೈಸ್, ನಾನು ಯಾವ ಥರ ಬಟ್ಟೆ ಹಾಕಿದ್ದೀನಿ ಆಯಿತಾ? ಇವರು ನಾನು ಬರೀ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇವ್ರು ಯಾವ ಥರ ಬಟ್ಟೆ ಹಾಕಿದ್ದಾರೆ. ಶೂ ನೋಡಿ, ಅಟ್ಲೀಸ್ಟ್ ಒಂದು ಸೆನ್ಸ್ ಇಲ್ವಾ ನಿಮಗೆ? ಏನು ಸೆನ್ಸು? ಏನು ಮಾಡಿದೆ ನಾನು? ನನ್ನ ಬಟ್ಟೆ ಇವಾಗ ಕೊಡಿಸ್ತೀನಲ್ಲ ಆಚೆ. ಇವರಂದ್ರು ಇಲ್ಲಿ ಕೊಡಿಸ್ತಾರೆ ಅಂತ, ಬಟ್ ಅಟ್ಲೀಸ್ಟ್ ಊಟಕ್ಕೆ ಯಾರು ಈ ಥರ ರೆಡಿ ಆಗಿರ್ತಾರೆ? ಊಟಕ್ಕಲ್ಲ, ವಿ ಆರ್ ಗೋಯಿಂಗ್ ಕಂಪ್ಲೀಟ್ ಆಗಿ ಆಚೆ ಹೋಗ್ತಾ ಇದೀವಿ. ಅವ್ರೆ ಕೌಸು ಬಂತ ಅವರು ಒಳ್ಳೆ. ಹಾಯ್. ಸೊ ಗೈಸ್, ಇವಾಗ ನಾನು SMR ಅವರು ಶಾಪಿಂಗ್ ಮಾಡಕ್ಕಂತ ಬಂದಿದ್ದೇವೆ. ಶಾಪಿಂಗ್ ಅಂತ ಏನಿಲ್ಲ, ಇವಾಗ ಡ್ರೆಸ್ ಬೇಕಲ್ಲ ಇವಳಿಗೆ. ನನಗೆ ಬೇರೆ ಏನೇನು ಶಾಪಿಂಗ್ ಇಲ್ಲ. ಮೇಜರ್ ಆಗಿ ಇವಾಗ 2 ಇಂಡಿಯನ್ ಜರ್ಸಿ ತಗೊಂಡು ಇವಳಿಗೆ ಕೆಳಗಡೆ ಒಂದು ಬಾಟಮ್ ಕುಡಿಸ್ಕೊಂಡು ಕರ್ಕೊಂಡು ಹೋಗೋದು. ಸೊ ಒಳಗಡೆ ಹೋಗೋಣ. ಮಾಲ್ ತೋರಿಸಿ. ಯಾವ ಮಾಲ್ ಇದು? ಸಿಟಿ ಸೆಂಟರ್ ಅಂತ. ಸಿಟಿ ಸೆಂಟರ್ ಮಾಲ್ ಅಂತ ಇದು. ಇದು ಹೆಂಗೈತೆ ಗೊತ್ತಾ ಮಾಲು? ನಮ್ದು ಒರೈನ್ ಮಾಲ್ ಎಲ್ಲ ಮಾಲ್ ತರ ಇರುತ್ತೆ. ಇದು ಮುಂದೆಯಿಂದ ನೋಡಕ್ ಇದೊಳ್ಳೆ ಯಾವ್ದೋ IT ಕಂಪನಿ ತರ ಇದೆ. ಸೊ ಲೆಟ್ಸ್ ಗೋ ಗೈಸ್, ಒಳಗಡೆ ಹೋಗೋಣ. ಬನ್ನಿ ಶಾಪಿಂಗ್ ಮಾಡ್ಕೊಂಡ್ ಬರ. ಸೊ ಗೈಸ್, ಇವಾಗ ಇಂಡಿಯನ್ ಜರ್ಸಿ ತಗೋತಾ ಇದೀವಿ. ओरिजिनल वाला नहीं चाहिए, ओरिजिनल वाला नहीं चाहिए. आज मैच है ना, इसलिए T20 के लिए चाहिए. ಲೈಟ್ ಬ್ಲೂ ಆಗೋಯ್ತಾ? ಹಾ, ಮುಂಚೆ ಡಾರ್ಕ್ ಬ್ಲೂ ತಾನೇ ಇದ್ದಿದ್ದು. ಇಲ್ಲ, ಚೇಂಜ್ ಆಗ್ತಾ ಇರುತ್ತೆ ಜರ್ಸಿ. ಡಾರ್ಕ್ ಬ್ಲೂ ಇತ್ತು ಇವಾಗ ರೀಸೆಂಟ್ ಆಗಿ, ಬಟ್ ಇವಾಗ T20 ವರ್ಲ್ಡ್ ಕಪ್ಪಿಗೆ ಇದನ್ನ ಹಾಕೋರೆ. ಕ್ಯಾ ಸೈಜ್ ಇದೆ? ಎಲ್ नहीं चाहिए, M चाहिए. ನನಗೆ ಎಸ್ಸು. ಇಲ್ಲೇ ಬಾಟಮು ತಗೋಬೋದಲ್ವಾ SMR? ಹಾಂ ತಗೊಳ್ಳೋಣ, ಇಲ್ಲೇ ಬಾಟಮ್. क्या है ये साइज? स्मॉल. ओके. ಸೊ ಎಸ್, ಸ್ಮಾಲ್ ಉಸ್ಕೋ. ಇದು ಸಿಮ್ರನ್ದು ಜರ್ಸಿ. ಯೇ. ಹೋಗಿ ಹಾಕೊಂಬಾ. ಓಕೆ. ಹೌ ಡು ಐ ಲುಕ್? ಸಗದ ಕಾಣ್ತಾ ಇದೆ. ಪ್ಯಾಂಟ್ ಇದೆ ಇರ್ಲಿ ಅಲ್ಲ? ಪ್ಯಾಂಟ್ ಇದೆ ಇಲ್ಲ? ಚೆನ್ನಾಗಿ ಕಾಣಿಸ್ತಿದೆ. ಆಕ್ಚುಲಿ ಚೆನ್ನಾಗಿ ಕಾಣ್ತಾ ಇದೆ. ಮುಖ ಏನಕ್ಕೆ ಹಂಗಾಗೈತೆ? ಕೂದಲು ಸರಿ ಮಾಡ್ಕೋ. ಅಲ್ಲ, ನಿಮ್ಮ ಥರ ಪೋಸ್ ಕೊಡ್ತೀನಿ ನಾನು. ನೋಡು, ಚೆನ್ನಾಗಿ ಕಾಣಿಸ್ತೀನಾ? ನೈಸ್, ಚೆನ್ನಾಗಿದೆ ಇಂಡಿಯನ್ ಜರ್ಸಿ. ನಂದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಮೇಲ್ಗಡೆ ಕಳ್ಸೋರು ತೊಗೊಂಬರಕ್ಕೆ ನನ್ನ ಸೈಜ್ ಇಲ್ಲ. ಇನ್ಕಾಲ ಅಲ್ಲಿದೆಯಾ ಸೈಜ್? ತರ್ತಾರಂತೆ, ಕಳ್ಸೋರೆ. ಮತ್ತೆ ಇವಾಗ ಏನು ಸಮಾಚಾರ? ಇವಾಗ ಓಕೆ. ನಾನು ಹಿಂಗೆ ಪೀಸ್ ಸಾರ್ಟೆಡ್ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇರ್ತಾರೆ. ಸೊ ನೋರೀಸ್ ಎಲ್ಲ. ಹೌದಾ? ಓಕೆ. ನನಗೆ ಗೊತ್ತಿಲ್ಲ, ನೀವು ಹೇಳ್ತಿರೋದು. ಹಂಗೆ ಇರ್ತಾರೆ ಆಬ್ವಿಯಸ್ಲಿ. ನಂಗೆ ಗೊತ್ತಲ್ಲ, ನಾನು ನೋಡ್ತೀನಿ, ಕ್ರಿಕೆಟ್ ಫ್ಯಾನ್ ನಾನು. ಸೊ ಲೆಟ್ಸ್ ಗೋ. ನನ್ನ ಜರ್ಸಿ ಬರಲಿ, ವೆಯ್ಟ್ ಮಾಡ್ತಾ ಇದೀನಿ. ಮೇಡಮ್ದು ಆಗೋಯ್ತು. ಸೊ ಇವಾಗ ನನ್ನ ಜರ್ಸಿ ಬಂದಮೇಲೆ ಓಡೋಣ ಇಲ್ಲಿಂದ. ಗೈಸ್, ಸಿಮ್ರನ್ದು ಸಿಕ್ತು, ಇವಾಗ ನಂದು ಸಿಕ್ತು. ಪ್ರಾಬ್ಲಮ್ ಏನಂತ ಅಂದರೆ ನನ್ನ ಸೈಜಲ್ಲಿ ಇರಲಿಲ್ಲ ಇಲ್ಲಿ. 1000. ಸೊ ನನಗೆ ನನ್ನ ಸೈಜ್ದು ಸಿಕ್ಕಿರಲಿಲ್ಲ ಅಂತ ಅಂದರೆ M ಸೈಜು ಕೆಳಗಡೆ ಸಿಕ್ಕಲಿಲ್ಲ. ಇಲ್ಲಿ ಒಂದೇ ಮಾಲಲ್ಲಿ ಎರಡು ಕಡೆ ಐತೆ ಅಡಿಡಾಸು. ಸೊ ಅದಕ್ಕೆ ಮೇಲ್ಗಡೆ ಬಂದು ಚೆಕ್ ಮಾಡಿದ್ವಿ. ಅವ್ರು ಸ್ಟಾಪರ್ ಬಂದು ಕೇಳಿದ್ರು, ಇವ್ರು ಕೊಟ್ಟಿಲ್ಲ. ಇವಾಗ ನಾನು ಬಂದು ಕೇಳಿದ್ಕೆ ನನಗೆ ಕಸ್ಟಮರ್ ಅಂತ ತೋರಿಸ್ತಾ ಇದ್ದಾರೆ. ಕ್ರೇಜಿ ಅಪ್ಪ. ಇಲ್ಲೆಲ್ಲ ನಮ್ಮ ಕಡೆ ಕರ್ನಾಟಕದಲ್ಲೇ ಸ್ವಲ್ಪ ಕೈಂಡ್ ಆಗಿದ್ರು ಇರ್ತಾರೆ. ಇಲ್ಲಿ ನೋಡ್ರಿ ಹೆಂಗೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಒಂದೇ ಜಾಗದಲ್ಲಿ ಇರೋದಕ್ಕೆ. ಅದು ಮೇನ್ ದೊಡ್ಡ ಬ್ರ್ಯಾಂಡ್ಸಲ್ಲಿ ಈ ಥರ ಅಂದರೆ ಕ್ರೇಜಿ ಇದೆಲ್ಲ. ಸೊ ಇವಾಗ ನಾನು ಜರ್ಸಿ ಇಸ್ಕೊಂಡು, ನನ್ನ ಜರ್ಸಿ ಹಾಕ್ಕೊಂಡು ಹೊಡೋಣ ಇಲ್ಲಿಂದ. ಹೊರಟ್ಬಿಟ್ಟು ಸ್ಟೇಡಿಯಂಗೆ ಹೋಗೋಣ. ಲೆಟ್ಸ್ ಗೋ. ಬನ್ನಿ. ಸಿಮ್ರಾನ್ ರೆಡಿ? ಸೊ ಗೈಸ್, ಫೈನಲಿ SMR ಟೀ-ಶರ್ಟ್ ಸಿಕ್ಕಿದೆ ಅಂಡ್ ನನಗೆ ಪ್ಯಾಂಟ್ ಸಿಕ್ಕಿದೆ. ಏನು ಗೊತ್ತಾ ಗೈಸ್, ಇವಳು ಇವಾಗ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಇವಾಗ ನಾನು ಕೆಡ್ದಾಗ ಕಾಣ್ತೇನೆ. ಬಿಕಾಸ್ ಶೂಸ್ ಇಂದ ರೆಡ್ ಕಲರ್ ಇರೋದ್ರಿಂದ ನಾನು ವೈಟ್ ಕಲರ್ ಶೂಸ್ ಹಾಕೊಂಡ್ಬೇಕಿತ್ತು. ನೈಟ್ ಹಾಕೊಳ್ಳಿ, ಎಲ್ಲರೂ ಹೋಗೋದು ಡೈರೆಕ್ಟ್. ಇಲ್ಲ, ಇವಾಗ ಡೈರೆಕ್ಟ್ ಸ್ಟೇಡಿಯಂಗೆ ಹೋಗ್ತಾ ಇದೀವಿ, ರೂಮ್ ಹೋಗ್ತಾ ಇಲ್ಲ. ಇಟ್ಸ್ ಓಕೆ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಮೇಲ್ಗಡೆ ಮಾತ್ರ ಕಾಣುತ್ತಲ್ವಾ, ಮ್ಯಾನೇಜ್ ಮಾಡ್ಕೊಬೋದು. ಅದು ವೆಜ್ ಬಾಕ್ಸ್ ದೇನಾ? ಸೊ ಇವಾಗ ಇಲ್ಲಿ ಪಫ್ಸ್ ತಿನ್ನಕಂತ ಬಂದ್ವಿ, ಬಟ್ ನಮಗೆ ತಿನ್ನಕಂತಾನು ಟೈಮೇ ಇಲ್ಲ ಗೈಸ್. ನೀವು ನಂಬ್ತಿರೋ ಬಿಡ್ತಿರೋ, ನಾವು ರೆಸ್ಟ್ ಕೂಡ. ಅವರು ಅಷ್ಟೇ, ಅವ್ರಿಗೂ ತುಂಬಾ ಕಾಲ್ಸ್ ಅಂತೆ. ನನಗೂ ಈ ಕಡೆ ಫುಲ್ ಕಾಲ್ಸ್. ಇವ್ರು ಬೇರೆ ಕಾಲ್ ಮಾಡಿ ನಂಗೆ ಎಬ್ಬರಿಸ್ತಾನೆ ಇದಾರೆ, ಎದೋಳು ಮಲ್ಕೋ, ಟೈಮ್ ಇಲ್ಲ ನಮ್ಮ ಹತ್ರ, ಸಿಮ್ಮು ಪ್ಲೀಸ್ ಬಿ ಪ್ರೊಡಕ್ಟಿವ್ ಅಂತ. ಸೊ ಅಲ್ಲಿಂದ ನನಗೂ ನಿದ್ದೆ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಬಂದು ಊಟ ಏನು ಮಾಡಿಲ್ಲ, ಎದ್ದಿದ್ದು 5 ಗಂಟೆಗೆ. ಸೊ ಇವಾಗ ಹೋಗ್ತಾ ಏನಾದ್ರು ವೆಜ್ ಪಫ್ ಅಂತ ತಗೊಂಡಿದೀವಿ ಇವಾಗ ಸದ್ಯಕ್ಕೆ. ನಾವು ಎತ್ಕೊಂಡು ಓಡೋಣ ಬನ್ನಿ, ಫಸ್ಟ್ ಅಲ್ಲಿ ಮಾತಾಡೋಣ ಮಿಕ್ಕಿದ್ದು. ಸೊ ಗೈಸ್, ಇಷ್ಟೊತ್ತು ಹೇಳ್ತಿರೋ ಲೇಟ್ ಆಗ್ತಿದೆ ಅಂತ. ಇವಾಗ ಇಲ್ಲಿ ಬಂದು ಶೂಸ್ ತಗೋತಾ ಇದ್ದಾರೆ. ಈ ಶೂಸು ಮ್ಯಾಚ್ ಆಗ್ತಿಲ್ಲ ಅಂತ. ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ ಇವಾಗ ನಾನು ನೋಡ್ತಾ ಇದೀನಿ. ಅಡಿಡಾಸ್ ಅಲ್ಲಿ ಒಂದು ಯಾವ್ದಾದ್ರು ಬ್ಲೂ ಸ್ಟ್ರೈಪ್ ಇರೋ ಥರದ್ದು ಯಾವ್ದಾದ್ರು ವೈಟ್ ಬ್ಲೂ ನೋಡ್ತಾ ಇದೀನಿ. ಸೊ ಯಾವ್ದಾದ್ರು ಆಫರಲ್ಲಿ ಇದ್ರೆ ಎತ್ಕೊಂಡು ಹೋಗ್ಬಿಡೋಣ ಅಂತ. ನನಗೆ ಬೇಸಿಕಲಿ ವೈಟ್ ಬೇಡ, ಯಾಕಂದ್ರೆ ಆಲ್ರೆಡಿ ಬೇಜಾನ್ ವೈಟ್ ಐತೆ. ಸೊ ಇವಾಗ ಸಿಕ್ಕಿದ್ರೆ ಹಾಕೊಂಡು ಓಡ್ಬಿಡೋಣ. ಇಲ್ಲ ನೋಡಿ, ಲೇಟ್ ಆಗ್ತದೆ. ಅವ್ರ ಪಾಪ ತಂದಿದ್ದಾರೆ, ಅವ್ರ ವೈಟ್ ಶೂಸ್ ತಂದಿಲ್ಲ ಅಂತ ಅಲ್ಲ, ಚೆನ್ನಾಗಿದೆ. ಅವ್ರು ವೈಟ್ ಶೂಸ್ ತಗೊಂಡ್ ಬಂದಿದ್ದಾರೆ, ತಂದಿಲ್ಲ ಅಂತಲ್ಲ. ಬಟ್ ಹೋಟೆಲ್ ಇದೆ, ಹೋಟೆಲ್ಗೆ ಹೋಗ್ಬಿಟ್ಟು ಅವ್ರು ತರಕ್ ಆಗಲ್ವಲ್ಲ. ಡೈರೆಕ್ಟ್ ಸ್ಟೇಡಿಯಂ ಹೋಗ್ಬೇಕಂತ. ಸ್ಟೇಡಿಯಂ ಹೋಗ್ಬೇಕು. ಸೊ ಇವಾಗ ಶೂಸ್ ತಗೊಂಡ್ಬಿಡ್ಲಿ ಇವರು. ಬೇಗ ಹೋಗ್ಬೇಕು ಇವಾಗ ನಾವು. ತೋರ್ಸೋಣ ಇರ್ರಿ, ಹೆಂಗ್ ಕಾಣುತ್ತೆ ಅಂತ ತೋರಿಸಿ. ಒಂದು 2 ನಿಮಿಷ ಇರಿ, ಹಾಕೊಂಡ್ಬಿಟ್ಟು ಡೈರೆಕ್ಟ್ ಓಡ್ಬಿಡ.
ಸೊ ಫೈನಲಿ SMR ಅವರು ಈ ಶೂಸ್ ತಗೊಂಡ್ರು. ಐ ಥಿಂಕ್ ಇವಾಗ ಮ್ಯಾಚ್ ಆಗ್ತೈತೆ ಅನ್ಸುತ್ತೆ. ಹೌದು. ಮೇಜರ್ ಅಂದ್ರೆ ಇಲ್ಲಿ ನೋಡ್ರಿ, ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಬ್ಯಾಕ್ ಸೈಡ್ ಇಲ್ಲಿ ಅಡಿಡಾಸ್ ಅಂತ ಐತೆ, ಇಂಡಿಯನ್ ಜರ್ಸಿ ಕಲರ್ ಐತೆ ಇಲ್ಲಿ ಫುಲ್ ಕಂಪ್ಲೀಟ್ ಆರೆಂಜ್ ಬ್ಲೂ ಸೇಮ್ ಜರ್ಸಿಗೆ ಮ್ಯಾಚ್ ಆಗ್ತೈತೆ. ಸೈಡ್ ಬ್ಲೂ ಸ್ಟ್ರೈಪ್ಸ್. ಸೊ ಐ ಥಿಂಕ್ ಸೊ ದಿಸ್ ಇಸ್ ಮ್ಯಾಚಿಂಗ್. ಹೌದು, ಚೆನ್ನಾಗಿ ಕಾಣಿಸ್ತಿದೆ. ಓಕೆ ಲೆಟ್ಸ್ ಗೋ, ಹೋಗೋಣ ಬನ್ನಿ, ಬಿಲ್ ಪೇ ಮಾಡಲಿ. ಲೆಟ್ಸ್ ಗೋ ಗೈಸ್, ಬನ್ನಿ ಬಿಲ್ ಪೇ ಮಾಡ್ಬಿಟ್ಟು ಬಂದ್ಬೇಡ. ಗೈಸ್, ಎಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ನೋಡೋಕ್ಕಂತ ಬಂದಿದ್ದೀನಿ. ನನ್ನ ಫಸ್ಟ್ ಮ್ಯಾಚು, ಬಟ್ ಫುಲ್ ಟ್ರಾಫಿಕ್ ನೀವೇ ನೋಡ್ಬೋದು. ನಾವೆಲ್ಲ ಹೋಗ್ತಾ ಇದೀವಿ ಇವಾಗ. ಕಾರಿಂದ ಇಳಿದ್ಬಿಟ್ಟು ಕಾರಲ್ಲಿ ಇಳಿದ್ವಾ? ಆಟೋ ಅಲ್ವಾ ಅದು? ಕಾರಿಂದ ಇಳಿದು ನಡ್ಕೊಂಡು ಬಂದು ರಿಕ್ಷಾಯಿಂದ ಇಳಿದಿರೋದು ಇವಾಗ ಆಟೋ ಇಂದ. ಫುಲ್ ಟ್ರಾಫಿಕ್ ಜಾಮು. ಜಾತ್ರೆಗೆ ಬಂದಂಗ ಅನಿಸ್ತೈತೆ. ಹೌದು, ಕ್ರಿಕೆಟ್ ಮ್ಯಾಚಿಗೆ ಬಂದಂಗ ಅನಿಸ್ತಲ್ಲ. ಹೌದು. ಜಾತ್ರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ದಾ ನಿಮ್ ಲಾಗಲ್ಲಿ? ಒಳಗಡೆ ಮಾಡಿಸ್ತೀಯಾ? ಒಳಗಡೆ ಮಾಡಿಸ್ತೀನಿ. ಇವಾಗ ರೋಡಲ್ಲಿ ಟ್ರಾಫಿಕ್, ಹಾರ್ನು ಏನಂತ ಮಾಡಿಸ್ತೀನಿ. ಟಾರ್ಚರ್ ಆಗ್ಬಿಡುತ್ತಲ್ಲ. ಅವ್ರಿಗೂ ಪಾಪ ಮಾತಾಡಕ್ಕಾಗಲ್ಲ. ಓಕೆ, ಜೋರಾಗಿ ಮಾತಾಡೋದು ನೀನು. ವ್ಲಾಗಲ್ಲಿ ನಾವು ಮೈಕ್ ತಂದಿಲ್ಲ. ಓಕೆ ಗೈಸ್, ಐ ಹೋಪ್ ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ. ಏನು ಕೇಳಿಸ್ತಾ ಇರಲ್ಲ. ಲೆಟ್ಸ್ ಗೋ. ಯಾ ಗೈಸ್, ಇದು ನನ್ನ ಟಿಕೆಟ್. ಫಸ್ಟ್ ಟೈಮ್ ನೋಡಕ್ ಬಂದಿನಿ. ನಿಮ್ ಎಕ್ಸೈಟ್ಮೆಂಟ್ ಹೇಗಿದೆ? ನಿಮ್ದು ಫಸ್ಟ್ ಟೈಮ್ ತಾನೆ? ನಂದಿಲ್ಲ, ನಾನು RCB ಮ್ಯಾಚ್ಗೆ ಹೋಗಿದ್ದೆ. ಅಂಡ್ ಬರೋರ್ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ನೋಡ್ತಾ ಇದ್ದೀನಿ. ಅಲ್ಲಿ ಕ್ರಿಕೆಟರ್ಸ್ ನಾನು ಓಡಾಡೋ ಜಾಗದಲ್ಲೆಲ್ಲ ನೋಡಿರ್ತೀನಿ. ಅಷ್ಟೊಂದು ಎಕ್ಸೈಟ್ಮೆಂಟ್ ಇಲ್ಲ. ಯಾರಿಗಾದ್ರೂ ರಿಯಲ್ ಆಗಿ ಮೀಟ್ ಆಗಿ ಮಾತಾಡ್ಸಿದ್ರೆ ಮೇ ಬಿ ಖುಷಿ ಆಗ್ಬೋದು. ಅಂಡ್ ಮೋರ್ ಓವರ್ ದೊಡ್ಡ ವಿಚಾರ. ಹೌದು, ತುಂಬಾ ದೊಡ್ಡ ವಿಚಾರ, ತುಂಬಾ ಎಕ್ಸೈಟ್. ಇಲ್ಲಿ ನೋಡಿ ಗೈಸ್, ಇಷ್ಟು ದೊಡ್ಡ ಸ್ಟೇಡಿಯಂ ಇದೆ. ಲೈಕ್ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್. ತುಂಬಾ ಚೆನ್ನಾಗಿದೆ. ಅಸ್ಸಾಂ ಕ್ರಿಕೆಟ್ ಸಿಎಂ ಬಂದಿದ್ದಾರೆ ಅಂತ ಹೇಳಿ. ಸಿಎಂ ಬಂದಿದ್ದಾರೆ. ಅಸ್ಸಾಂ ಅವ್ರ ಸಿಎಂ ಅಲ್ಲ? ಅಸ್ಸಾಂ ಸಿಎಂ ಬಂದಿದ್ದಾರೆ. ಏನ್ ಸಿಎಂ ಹೆಸರು? ನಂಗೆ ಗೊತ್ತಿಲ್ಲಪ್ಪ, ನಾನು ಫಸ್ಟ್ ಟೈಮ್ ಬಂದಿರೋದು ಅಸ್ಸಾಂಗೆ. ಅಸ್ಸಾಂ ಸಿಎಂ ಬಂದಿದ್ದಾರೆ. ಆಲ್ರೆಡಿ ಒಂದು ವಿಕೆಟ್ ಬಿದ್ದೋಗ್ಬಿಟ್ಟೈತೆ, ನಾವು ಲೇಟ್ ಆಗಿ ಹೋಗ್ತಾ ಇದೀವಿ. ನಂಗೆ ಎಷ್ಟು ಖುಷಿ ಆಗ್ತಿದೆ, ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ನನ್ನ ಫಸ್ಟ್ ಮ್ಯಾಚ್ ಇದು. ಬಾ, ನೆಕ್ಸ್ಟ್ ಇಂದ ಕ್ರಿಕೆಟ್ ರಿಲೇಟೆಡ್ ಕಾಂಟೆಂಟ್ ಮಾಡ್ಬೋದು ನೀನು ಅಕಸ್ಮಾತ್ ಇದೆಲ್ಲ ವರ್ಕ್ ಆದ್ರೆ. ಹೌದು. ಲೆಟ್ಸ್ ಗೋ. Let's go, guys. So guys, I'm going now. Actually solid. ಒಳಗೆ ಹೋಗ್ತಾ ಇದೀನಿ. ವಾವ್, ಐ ಮೀನ್ ವಾವ್. ನಾರ್ಮಲ್ ಅಲ್ಲ ಇದು VIPs ಅಂತ. ಇದು ಕ್ರೇಜಿ. ಕ್ರೇಜಿ ಆಗ ನಾವು ಆಚೆ ಬೇಕಾದ್ರೆ ಕುತ್ಕೊಂಡ್ ಬರ್ಬೋದು ಇವಾಗ. ಟಿವಿಲಿ ಏನ್ ಬರ್ತೈತೆ ಅದಕ್ಕೆ ಒಂದು ಬಾಲ್ ಮುಂದೆ ಬರ್ತಾ ಇರುತ್ತೆ ಆಲ್ರೆಡಿ. ನಾವು ರಿಯಲ್ ಆಗಿ ನೋಡ್ತಾ ಇರ್ತೀವಿ. ಸೊ ಆತರ ತುಂಬಾ ಚೆನ್ನಾಗಲ್ಲ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಇಷ್ಟ ಆಯ್ತಾ? ಥ್ಯಾಂಕ್ ಯು. ಎನಿಥಿಂಗ್. ಹಲೋ, ಒಳಗಡೆ ಇರ್ತೀನಿ, ಇನ್ನೂ ಏನಾದ್ರು ಬೇಕಾದ್ರೆ ಹೇಳು. ಆಚೆ ಬಂದ್ ನೋಡಿ. ಝೂಮ್ ಮಾಡು, ಕಾಣಿಸುತ್ತೆ ಅವ್ರದ್ದು. ಹಂಗಲ್ಲ, ಅಲ್ಲಿ 8x ಹಾಕಿ ಒಂದೇ ಸಲ. 8x ಹಾಕು ಡೈರೆಕ್ಟ್ ಆಗಿ. ಓಕೆ, ಬುಮ್ರಾ ಇಸ್ an Indian player. ಓಕೆ, ಹಾರ್ದಿಕ್ ಪಾಂಡ್ಯ ಇಸ್ bowling. ಬ್ಯಾಟಿಂಗು ನೋಡು, ಹಾರ್ದಿಕ್ ಪಾಂಡ್ಯ bowling. ಓಕೆ, ಇದು ಹಾರ್ದಿಕ್ ಪಾಂಡ್ಯ. ಹಾ ಓಕೆ, zero ನಾಲೆಜ್ ನಂಗೆ. ನೈಸ್, ಲೆಟ್ಸ್ ಗೋ. ಸ್ವಲ್ಪ ಅರ್ಥ ಆಗ್ತಿಲ್ಲ, ಬಟ್ ಆದ್ರೂ ಅರ್ಥ ಆಗ್ತಲ್ಲ ಅಂದ್ರೆ VIP ಲಾಂಜ್ ಅಲ್ಲಿ ಕರ್ಸ್ ಕೂರ್ಸಿದೀವಪ್ಪ, ಆದ್ರೂ ಅರ್ಥ ಆಗ್ತಲ್ಲ ಅಂತ. ಇದೆಲ್ಲ ಎಷ್ಟು ಜನಕ್ಕೆ ಕನ್ಸು ಗೊತ್ತಾಗ ನೋಡ್ರಿ. ಇವಳು ಎಷ್ಟು ಅವಳಿಗೆ ಫ್ರೀಸ್ ಆಗಿದ್ದಾಳೆ, ಅವಳಿಗೆ ಶಾಕಲ್ ಇದ್ದಾಳೆ. ಅವಳಿಂದ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ ಅವಳಿಗೆ. ಫಸ್ಟ್ ಟೈಮ್. ಜೋರಾಗಿ ಮಾತಾಡ, ಅಟ್ಲೀಸ್ಟ್. ಫಸ್ಟ್ ಟೈಮ್ ಗೈಸ್. ತುಂಬಾ ಚೆನ್ನಾಗ್ಬಿಡಿ, ನನ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಸ್ಟೇಡಿಯಂ ನೋಡಿ. ನಂಗೆ ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲಿ ಯಾರ್ಯಾರು ಗೊತ್ತಾ? ಬುಮ್ರಾ. ಇವಾಗ ಹೇಳ್ಕೊಟ್ಟಿರೋದು ಇವರೆಲ್ಲ. ಇವಾಗ ಯಾರ್ಯಾರು? ಹಾರ್ದಿಕ್ ಪಾಂಡ್ಯ ಗೊತ್ತು, ವಿರಾಟ್ ಕೊಹ್ಲಿ, ಶ್ರೇಯಸ್. ನೋಡು, ಬುಮ್ರಾ ಅಲ್ಲಿ ಹೋಗಿದ್ದಕ್ಕೆ ಹೆಂಗ್ ಕಿರ್ಸಿದವ್ರು ಅವರೆಲ್ಲ ಕ್ರೌಡ್. ಬುಮ್ರಾ ಅಲ್ಲಿಗೆ ಹೋದ್ನಾ, ಫೀಲ್ಡಿಂಗ್ ಹೋದ್ನಾ, ಇಡೀ ಅವ್ರ ಹಿಂದ್ಗಡೆ ಇರೋ ಕ್ರೌಡ್ ಎಲ್ಲ ಕಿರಿಸ್ತಾ ಇರೋದು. ತಿರುಗಿಸ್ಕೊ. ಕ್ರೇಜಿನೋ. ನ್ಯೂಜಿಲೆಂಡ್ ಅವರು ವಿನ್ ಆಗ್ತಾರ, ಇಂಡಿಯಾದವ್ರು ಆಗ್ತಾರ? ಇನ್ನ ಇವಾಗ ಫಸ್ಟ್ ಬ್ಯಾಟಿಂಗ್ ನ್ಯೂಜಿಲೆಂಡ್ ಅವ್ರು ಆಡ್ತಾರೆ. 67 3 ವಿಕೆಟ್ ಹೋಗೈತೆ. ಇನ್ನ 10 ಓವರ್ ಬೌಲಿಂಗ್ ಐತೆ. ಇನ್ನ 10 ಅಂದ್ರೆ ಇನ್ನ ಮ್ಯಾಚ್ ಐತೆ. ಇನ್ನ 1 ಅವರ್ ಮ್ಯಾಚ್ ಐತೆ. ವಿಕೆಟ್ ವಿಕೆಟ್
God, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. 8x ಇಲ್ಲಿ ನೋಡಿ, ಹಾರ್ದಿಕ್ ಪಾಂಡ್ಯ. ಕ್ರಿಕೆಟ್ ಅಲ್ಲಿ ಗೊತ್ತಿರೋದೇ ಇವ್ರೊಬ್ರು ನಂಗೆ. ಇವಾಗ ನಮ್ಮವ್ರ ಬ್ಯಾಟಿಂಗು, ಬೌಲಿಂಗ್ ನಮ್ಮವ್ರು ಇನ್ನ ಬೌಲಿಂಗ್ ಅಲ್ಲಿ ಇದಾರೆ. ಇನ್ನ 10 ಓವರ್ ಐತೆ ಬೌಲಿಂಗ್. ಬ್ಯಾಟಿಂಗ್ ನಮ್ಮವ್ರು ಇನ್ನ 9 ಓವರ್ಗೆ ನಮ್ಮವ್ರು ಬ್ಯಾಟಿಂಗ್ ಬರ್ತಾರೆ. ಎಷ್ಟು ಅವರ್ ಮ್ಯಾಚ್ ಇದು? 20 ಓವರ್ ಮ್ಯಾಚ್. 4 ಇವಾಗ ನಾವು ಊಟ ಮಾಡಕ್ಕಂತ ಬಂದಿದ್ದೇವೆ. ಏನೇನಿದೆ ಊಟದಲ್ಲಿ ನೋಡೋಣ ಬನ್ನಿ. What and all we have. Salad bar ಇದು, okay. And these are rice items. ಇದೆಲ್ಲ ರೈಸ್ ಐಟಮ್ಸ್. ಆ ಕಡೆ ಹೋಗೋಣ. ವಾಟ್ ವಿ ಹ್ಯಾವ್ ವಿಲ್ ಸಿ. ವಾಟ್ ವಿ ಹ್ಯಾವ್ ನೋಡೋಣ ಬನ್ನಿ. ಆ ಕಡೆ ಹೋಗ್ಬಿಟ್ಟು ಸಾಕು, ಆಮೇಲೆ ಹೋಗಿ ಮಾತಾಡ್ಕೊಳ್ಳೋಣ. ಹೇಳು. ಇಂಡಿಯನ್ ಬ್ಯಾಟಿಂಗ್ ಇದ್ರೆ ಹೋಗೋಣ ನಾವು. ನೆಕ್ಸ್ಟ್ ಬರುತ್ತೆ 9:00 ಏನ್ ತಿಂತಾ ಇದೆಯಾ? ಕಾಶ್ಮೀರಿ ಪಲಾವ್ ಫಸ್ಟ್ ಟೈಮ್ ತಿಂತಿರೋದು. ಅದ್ರ ಚಿಕನ್ ತುಂಬಾ ಚೆನ್ನಾಗಿದೆ. ಸೊ ಯಮ್ಮಿ. आगरा फॉर शी हैज. इनका देख के मेरे सेम टू सेम मे बी वही. ಎಷ್ಟು ವೆರೈಟೀಸ್ ಆಫ್ ಡಿಶಸ್ ಇದೆಲ್ಲ. ಇನ್ನ ಕ್ರೇಜಿ ಆಗಿರುತ್ತೆ ಬೇರೆ ಇವೆಂಟ್ಸ್ ಅಲ್ಲೆಲ್ಲ, ಇಲ್ಲಿ ಕಡಿಮೆ. ನಾನು ಸ್ಯಾಮ್ಸಂಗ್ ಆಗಿ ಬಂದಿದ್ದಲ್ಲ, ಹಾಗೆ ಜಾಸ್ತಿ ಇತ್ತು, ಮಜಾ ಇರುತ್ತೆ. ಅಲ್ಲಂತೂ ಚೀಸ್ ಕೇಕ್ ಎಲ್ಲ ಆಯ್ತಲ್ವಾ. ನೆಕ್ಸ್ಟ್ ಬರುತ್ತಲ್ಲ ಸ್ಯಾಮ್ಸಂಗ್ ಡೆಲ್ಲಿ, ಅವಾಗ ಹೇಳ್ತೀನಿ ಬಿಡು. ಬಿಲ್ಗೋ ತಿನ್ನು ಆರಾಮಾಗಿ. ನೋಡ್ತಾ ಇದೀಯ ಸಿಮೋ? 14 ಬಾಲಿಗೆ 50. ಏನ್ ಹೇಳು? ಯಾಕೆ ಔಟ್ ಆಗ್ಬಿಡ್ತಾರೆ ಅಂತನಾ? 14 ಬಾಲಿಗೆ 50 ಹೊಡೆದಿರೋದು ಅಭಿಷೇಕ್ ಶರ್ಮಾ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅನ್ಕೊಡ್ರಿ ಲೈವ್ ಅಲ್ಲಿ. ಸುಮ್ಮನೆ ಬೀಸ್ತಾ ಇರೋದು ಹಾಕೊಂಡು. ಸೊ ಐ ಥಿಂಕ್ ಮೇ ಬಿ ಇನ್ನೊಂದು 2-3 ಓವರಲ್ಲಿ ಮ್ಯಾಚ್ ಮುಗಿಸ್ಬೋದು ಅನ್ನೋ ತರ ಹೊಡಿತಾ ಇದ್ದಾರೆ. ಪವರ್ ಪ್ಲೇ ಮುಗಿತು, ಇವಾಗ ವಿಕೆಟ್ಸ್ ಬೀಳಿಲ್ಲ ಅಂದ್ರೆ ಗೆದ್ಬಿಡ್ತಾರೆ ಇಂಡಿಯಾ ಆರಾಮಾಗಿ. ಸೊ ನೋಡೋಣ ಏನಾಗುತ್ತೆ ಅಂತ. ಫೋರ್ DRS ರಿವ್ಯೂ ತಗೊಂಡವ್ರೆ, ಸೂರ್ಯ ಔಟಾ ಇಲ್ವೋ ಅಂತ. ನೋಡೋಣ ಔಟಾ ಇಲ್ವೋ ಅಂತ. ಅರ್ಥ ಆಗ್ತದೆ ಅಂದ್ರೆ ಔಟ್ ಆಗಿಲ್ಲ, ವಿಕೆಟಿಗೆ ಬಿದ್ದಿಲ್ಲ, ಏನಿಲ್ಲ, ಪ್ಯಾಡಿಗೆ ಬಿದ್ದೈತೆ. ಹಂಗಂದ್ರೆ ಅವ್ರಿಗೂ ಗೊತ್ತಿರಲ್ಲ ಇವಾಗ ಔಟ್ ಆಗಿರುತ್ತೋ ಇಲ್ವೋ ಅಂತ. ಅದನ್ನ ಚೆಕ್ ಮಾಡಿಸ್ತಾರೆ ಇವಾಗ DRS ಮಾಡಿಸಿ. ಅದ್ರಲ್ಲಿ ಕಂಪ್ಯೂಟರ್ ಚೆಕ್ ಮಾಡುತ್ತೆ ಅದು ಔಟಾ ಅಂತ. ಅದು 4-5 ತರ ಔಟ್ ಆಗೋ ವೇನಲ್ಲಿ ಅದು ಒಂಥರ ಔಟ್ ಮಾಡೋವೆ ಬ್ಯಾಟ್ಸ್ಮನ್. ಇಂಡಿಯಾ ಆಲ್ಮೋಸ್ಟ್ ವಿನ್. ಇನ್ನೇನು ಕೊಲಾಪ್ಸ್ ಆಗಿಲ್ಲ ಅಂದ್ರೆ ವಿನ್ ಆಗ್ಬಿಡ್ತಾರೆ ಆರಾಮಾಗಿ. ಬರೀ ಇನ್ನೊಂದು 60 ರನ್ ಬೇಕು, ಈಸಿ ವಿನ್. ಇವರಿಬ್ರು ಕೊಲಾಬಲ್ ಆಗ ಇನ್ನ 3 ರನ್ ಬೇಕು. ಈ ಬಾಲ್ ಹೊಡಿತಾರಲ್ವಾ ನೋಡೋಣ. ಓಕೆ. So guys, finally India won. ತುಂಬಾ ಖುಷಿ ಆಗ್ತಿದೆ. And this is Dobby. Hi. Yeah. యష్. Hi. Welcome to my channel. వీడు హైదరాబాద్ నుంచి, కానీ నాకు తెలుగు వస్తుంది కదా, అందుకే తెలుగులో మాట్లాడుతున్నాను. రెడ్డి గారా? కరెక్ట్. కన్నడ వచ్చా? అర్థమవుతుంది. చెప్పండి ఏమైనా కన్నడలో. ಎಲ್ಲರಿಗೂ ನಮಸ್ಕಾರ. అందరికీ నమస్కారం. ಕನ್ನಡలో చెప్పండి అది. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. అందరికీ ನಮಸ್ಕಾರ. So guys, ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು.
ಹೋಗ್ತಾ ಇದೀವಿ, ಹೋಗ್ಬಿಟ್ಟು ನಾವು ಡಿನ್ನರ್ ಮಾಡ್ಬೇಕು. ಹೋಗಿ ಚೆನ್ನಾಗಿ ತಿಂದು ಚೆನ್ನಾಗಿ ತಿನ್ಬೇಕು ಇವತ್ತು ನಾವು. ಡಿಸ್ಕಸ್ ಮಾಡೋಣ. ಬಟ್ ಇವಾಗ ಇನ್ನೊಂದು ದೊಡ್ಡ ಆಪರ್ಚುನಿಟಿ ಬಂದೈತೆ. ಮೇ ಬಿ ಸಿಮ್ರಾನ್ ಅವ್ರು ಬೆಳಿಬೋದು. ಆ ಬೆಳೆದ್ಮೇಲೆ ನಮ್ಮನ್ನ ಮರ್ತ್ಬಿಟ್ರೆ ಕಷ್ಟ. ಯಾಕೆ ಮೇಡಮ್? ನೀವು ಇರ್ತೀರಲ್ಲ, ಎಲ್ಲಿ ಹೋಗ್ತೀರಾ ನೀವು? ನಾನು ಇರ್ದೇ ಇದ್ರೆ ಕಷ್ಟ, ನಾನು ಇರ್ಲೇಬೇಕು. ಅದ್ಬಿಡು, ನೀವು ಬೆಳೆದ್ಮೇಲೆ ನನ್ನ ಮರ್ತ್ರೆ ಎಂಟ್ರೆನ್ಸಿ ಆಗಿರೋದಕ್ಕೆ ಆಟಿಟ್ಯೂಡ್ ಜಾಸ್ತಿ ಆಗುತ್ತೆ. ಇಲ್ಲ ವಿ ಆರ್ ಲೀವಿಂಗ್ ನಾವು, ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಜಸ್ಟ್ ಮ್ಯಾಚ್ ಮುಗಿಸ್ಕೊಂಡು ಬಂದಿವಿ. ಬಟ್ ಏನ್ ಗೊತ್ತಾ ಗುಡ್ ನ್ಯೂಸ್ ಅಂದ್ರೆ, ನಾನು ಕ್ಯಾಮ್ರಾ ಬಂದ ಅದು ಒಂದ್ಸಲ ಅಲ್ಲ, ಒಂದು 3-4 ಸಲ ಗೈಸ್. ನಂಗೆ ನಿಜವಾಗ್ಲೂ ನೋಡಿದ ತಕ್ಷಣ ಎಲ್ಲರೂ ನನಗೆ ಕಳ್ಸಿದಾರೆ ಆಯ್ತಾ. ನಾನು ಈ ಸಮ ನೋಡಿರ್ಲಿಲ್ಲ, ನೆಟ್ವರ್ಕ್ ಇರ್ಲಿಲ್ಲ ಒಳಗಡೆ, ನೋಡಿರ್ಲಿಲ್ಲ ಆಯ್ತಾ. ಬಟ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತಾನೆ. ನನ್ಗೆ ಲಿಟ್ರಲಿ ನಂಗೆ ಎಲ್ಲರೂ ಕಳಿಸ್ತಾ ಇದಾರೆ, ಎಲ್ಲರೂ, ಎಲ್ಲ ಫ್ಯಾನ್ ಪೇಜಸ್ಸು ಎಲ್ಲ. ಆಮೇಲೆ ಮೀಝೋರ್ಗು ಅವ್ರ ಫ್ಯಾನ್ ಪೇಜಸ್ ಅವ್ರಿಗೂ ಎಲ್ಲರೂ ಕಳಿಸ್ತಿದ್ದಾರೆ. ಸಿಮ್ರನ್ ಹ್ಯಾಸ್ ಕಮ್, ಸಿಮ್ರನ್ ಹ್ಯಾಸ್ ಕಮ್, SMR ಹ್ಯಾಸ್ ಕಮ್ ಅಂತ. ತುಂಬ ಖುಷಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಈವನ್ ಸ್ಟಾರ್ ಸ್ಪೋರ್ಟ್ಸ್ ಅವ್ರ ಒಂದು ಪೇಜಲ್ಲೂ ಕೂಡ ಅವ್ರು ನನಗೆ ಹಾಕಿದ್ದಾರೆ. ಸೊ ಅದು ತುಂಬ ಜಾಸ್ತಿ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಆರಾಮಾಗಿ ನೋಡ್ತಾನೆ. ಸೊ ಇವಾಗ ನಾವು ಊಟ ಮಾಡಕ್ಕಂತ ಬಂದಿದ್ದೀವಿ. ಸೊ ಊಟ ಮಾಡೋಣ ಬನ್ನಿ. ತುಂಬ ಸುಸ್ತಾಗ್ತದೆ, ಬಟ್ ಎಕ್ಸೈಟ್ಮೆಂಟ್ ಆ ಲೆವೆಲಲ್ಲಿದೆ, ಟಾಪ್ ಲೆವೆಲ್. ಫಸ್ಟ್ ಮ್ಯಾಚಲ್ಲೇ ಅಂದ್ರೆ ಎಲ್ಲಾರ್ದು ಐ ಗೆಸ್ ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ. ಡೋಂಟ್ ವರಿ, ಎಲ್ರಿಗೂ ಆತರ ಲಕ್ ಸಿಗಲ್ಲ. ಎಕ್ಸಾಕ್ಟ್. ಅಂಡ್ ಮೋರ್ ಓವರ್ ಎಲ್ರು ಲೈಕ್ ಎಲ್ರಿಗೂ SMR ಲಿಂಕ್ಸ್ ಇರಲ್ಲ. ಸೊ ಇಷ್ಟೊಂದು ಜಾಸ್ತಿ ಮೆನ್ಷನ್ಸ್ ಬರ್ತಾರೆ, ತುಂಬಾನೇ ತುಂಬಾ ಖುಷಿ ಆಗ್ತದೆ. बहुत सारा मेंशन आ रहा है, मुझे मेंशन कर रहे हैं लोग, बहुत खुशी हो रही है. थैंक यू सो मच Godlike, and thank you Kaustubh sir for pushing me, and thank you so much SMR, and thank you so much Yash bro. thank you. So it's not everybody's cup of tea, I don't know, but बहुत खुश हूँ मैं. Thank you so much everybody, and my fans moreover, I love you all. ಸೊ ಗೈಸ್, ಊಟ ಮುಗಿಸ್ಕೊಂಡು ಇವಾಗ ಜಸ್ಟ್ ನಾನು ನನ್ನ ರೂಮಿಗೆ ಬಂದೆ. ಇವಾಗ ಮಲ್ಕೋತೀನಿ ನಾನು, ಬಿಕಾಸ್ ತುಂಬ ಟಯರ್ಡ್ ಆಗಿದ್ದೀನಿ. ಮಾರ್ನಿಂಗ್ 5 ಗಂಟೆಗೆ ಎದ್ದಿರೋದು, ಆ್ಯಂಡ್ ಫುಲ್ ಡೇ ಬರೀ ನಾವು ಓಡಿರೋದೆ. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಮಲ್ಕೋತೀನಿ. ಆಮೇಲೆ ಮಾರ್ನಿಂಗ್ ಫ್ಲೈಟ್ ಬೇರೆ ಇದೆ, ಬೇಗ 6:30 ಹಂಗೆ ಎದ್ದೇಳ್ಬೇಕು ನಾನು. ಸೊ ನಾನಿವಾಗ ಮಲ್ಕೋತಾ ಇದ್ದೀನಿ. ಗುಡ್ ನೈಟ್. ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ನೀವು ನೋಡಿ ಈಸಿ ಆಪ್ಷನ್ಸ್ ಐತೆ ಇಲ್ವಾ? ಯಾ, ಇದು ಡ್ರೈ ಫ್ರೂಟ್ಸ್, ಓಟ್ಸು ಈ ಥರ, ದೆನ್ ಬ್ರೌನೀಸ್, ಡೌನಟ್ಸು, ಕಪ್ ಕೇಕ್, ಕ್ರೋಸಾನ್ಸ್ ಎಲ್ಲ ಇದೆ. ದೆನ್ ಇಲ್ಲಿ ಸಾಂಬಾರು ಮತ್ತು ಓಟ್ಮಿಲ್ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇಡ್ಲಿ ಮತ್ತು 3 ಟೈಪ್ಸ್ ಆಫ್ ಘೀ, ಗನ್ ಪೌಡರ್ ಮತ್ತು ಕರಿ ಪತ್ತ ಪೌಡರ್ ಅಂತೆ. ಇದು ಕಾಂಚೀಪುರಂ ಇಡ್ಲಿ ಅಂತೆ. ಇದು ಉಪ್ಮಾ ಆಬ್ವಿಯಸ್ಲಿ, ಇದೇನಂತ ನನಗೂ ಗೊತ್ತಿಲ್ಲ. ಇದು ಪೂರಿ. ಅದಾದಮೇಲೆ ಇಲ್ಲಿ ವಡೆ, ಇಲ್ಲಿ ಬೇಕಡ್ ಬೀನ್ಸು, ಇದು ಗ್ರಿಲ್ ಟೊಮ್ಯಾಟೊ, ಪೊಟ್ಯಾಟೊ, ವೆಜಿಟೇಬಲ್ಸ್, ಆ್ಯಂಡ್ ಇಲ್ಲಿ ಎಗ್ಸ್, ಚಿಕನು, ಸ್ಟೀಮ್ ಟೊಮ್ಯಾಟೊ ಆ್ಯಂಡ್ ಎಗ್ಸ್, ಬ್ಲ್ಯಾಕ್ ರೈಸ್, ಖೀರ. ಇದೇನಂತ ನನಗೆ ಗೊತ್ತಿಲ್ಲ, ಬಟ್ ಇಟ್ಸ್ ವೆರಿ ನೈಸ್. ವಾವ್, ಇಟ್ಸ್ ರಿಯಲಿ ನೈಸ್. ಪೀನಟ್ ಬಟರು ತುಂಬಾ ಇದೆ. ಸೀದಸ್ ಓ ಮೈ ಗಾಡ್. ಓ ಜ್ಯೂಸ್ ಇದು, ಕೋಲ್ಡ್ ಕಾಫಿ, ವಾಟರ್ಮೆಲನ್ ಜ್ಯೂಸ್, ಲೆಮನ್ ವಾಟರ್, ಕುಕುಂಬರ್ ಜ್ಯೂಸ್. ದೆನ್ ಇದು ಪ್ಲೇನ್ ಕರ್ಡ್, ಸ್ಟ್ರಾಬೆರಿ ಯೋಗರ್ಟ್, ಲೋ ಫ್ಯಾಟ್ ಯೋಗರ್ಟ್, ವೆಗನ್ ಯೋಗರ್ಟ್, ಬರ್ಚರ್ ಮ್ಯೂಸ್ಲಿ ಇದು. ಆಮೇಲೆ ದಿಸ್ ಆರ್ ಫ್ರೂಟ್ಸ್ ಆಬ್ವಿಯಸ್ಲಿ, ಪ್ಯಾನ್ಕೇಕ್ಸ್ ಮೇಲೆ ಹಾಕೊಳ್ಳೋಕೆ. ಯಾ, ಆ್ಯಂಡ್ ದೆನ್ ಕಮ್ಸ್ ಇಲ್ಲಿ ಅದೇ ಅವ್ರು ಮಾಡ್ಕೊಳಕ್ಕೆ ಇಟ್ಟಿರ್ತಾರೆ, ಎಕ್ಸ್ಟ್ರಾ ವಾಟರ್ ಅಂತ ಬರೆದಿದೆ. ಆ್ಯಂಡ್ ನೆಕ್ಸ್ಟ್ ಗೋ ಟು ದಿಸ್ ಪ್ಲೇಸ್. ದೀಸ್ ಆರ್ ಫ್ರೂಟ್ಸ್ ಜಾಸ್ತಿ ಇದೆ ಎಲ್ಲ ಕಡೆ. ಸೊ ತುಂಬ ಆಪ್ಷನ್ಸ್ ಇದೆ. ಇವಾಗ ಬೇಗ ಬೇಗ ತಿನ್ನೋಣ, ಇಲ್ಲಾಂದ್ರೆ ನಮ್ಮ ಫ್ಲೈಟ್ ಮತ್ತೆ ಮಿಸ್ ಆಗಿಬಿಡುತ್ತೆ, ಅಥವಾ ನಾವು ಲೇಟಾಗಿ ಹೋಗ್ಬಿಡ್ತೀವಿ. ಸೊ ಬನ್ನಿ, ನಾನಂತೂ ಇಡ್ಲಿ ತಿಂತೀನಿ ಮತ್ತು ಸಮ್ ಫ್ರೂಟ್ಸ್ ತಿಂತೀನಿ, ಸಾಕು ಅಷ್ಟೇ. ಸೊ ಗೈಸ್, ನಾನು SMR ಇಬ್ರು ನೆನೆ ಟಿವಿಯಲ್ಲಿ ಬಂದಿದ್ದೀವಿ. ಎಷ್ಟೊಂದು ಫ್ಯಾನ್ಸ್ ಎಲ್ಲ ಕಳಿಸ್ತಾನೆ ಇದ್ದೀರಾ, ತುಂಬ ಖುಷಿ ಆಗ್ತದೆ ನೋಡೋಕ್ಕೆ. ಆಮೇಲೆ ಅಭಿಷೇಕ್ ಶರ್ಮಾ ಅವರು 6 ಹೊಡೆದಾಗ್ಲೂ ನಾನು ಒಬ್ಳೆ ಸಿಂಗಲ್ ಆಗಿ ಸೋಲೋ ಆಗಿ ಬಂದೀನಿ. SMR ತೋರಿಸಿ ಒಂದು ನಿಮಿಷ. ಸೊ ತುಂಬಾ ಈ ತರ ಎಲ್ಲರೂ ಕಳಿಸ್ತಾ ಇದಾರೆ, ತುಂಬಾ ತುಂಬಾ ಜಾಸ್ತಿ ಖುಷಿ ಆಗ್ತದೆ. ಬಟ್ ಇಲ್ಲಿ ಬಂದಿದ್ದಕ್ಕೂ ಒಂಥರ ವರ್ತ್ ಅನ್ಸ್ತು ನಂಗೆ, ಬಿಕಾಸ್ ಮ್ಯಾಚ್ ಅಂತೂ 0% ನಾಲೆಜ್ ನಂಗೆ. ಇದು ನಾನು ನೀನು ಇಬ್ರು 3 ಜನ ನೋಡ್ಕೊಂಡ್ರೆ. ಹಾ, ಕೈನ್ ಜಮಿಸನ್ ಬುಮ್ರಾ ಬೋಲ್ಡ್ ಮಾಡಿದಾಗ. ಸೊ ಯಾ,
ತುಂಬ ಖುಷಿ ಆಗ್ತಿದೆ ವರ್ತ್ ಅನಿಸ್ತು ನನಗೆ. ಏನೋ ನಾಲೆಜ್ ಇಲ್ದಿರ ಬಂದಿದ್ದೆ ಇಲ್ಲಿ, ಬಟ್ ಗುವಾಹಟಿ ಗೇವ್ ಮಿ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಇವಾಗ ಜಸ್ಟ್ ಫ್ಲೈಟ್ ಹತ್ತಿದ್ದೇವೆ ನಾವು, ಆ್ಯಂಡ್ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆಗೋ ಇಷ್ಟೊತ್ತಿಗೆ ನೀವು ವ್ಲಾಗ್ನ ನೋಡ್ತೀರಾ. ಯಾಕಂತ ಅಂದ್ರೆ ಅಷ್ಟೊತ್ತಿಗೆ ನಾನು ಕುತ್ಕೊಂಡು ಫ್ಲೈಟಲ್ಲಿ ಎಡಿಟ್ ಮಾಡಿ ಕೆಳಗಡೆ ಇಳಿದ ತಕ್ಷಣ ಪೋಸ್ಟ್ ಮಾಡ್ತೀವಿ. ಬಿಕಾಸ್ ಇವತ್ತೇ ಹೋಗ್ಬೇಕು ಅಂತ ಇವರು ಹೇಳ್ತಾ ಇದಾರೆ ಈ ಬ್ಲಾಗ್. ಅದಕ್ಕೆ ಎಲ್ಲರೂ ನೋಡಿದಾರಲ್ಲ ಟಿವಿಲಿ ಆಲ್ರೆಡಿ, ಆಬ್ವಿಯಸ್ಲಿ ಕಾಯ್ತಾ ಇರ್ತಾರೆ ನಾವು ವ್ಲಾಗ್ ಹಾಕಿದ್ರೆ ಇನ್ನೂ ಖುಷಿಯಿಂದ ನೋಡ್ತಾರೆ ಅಂತ. 3 hour ಫ್ಲೈಟು ಆರಾಮಾಗಿ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ನೀವು ತುಂಬಾ ಎಂಜಾಯ್ ಮಾಡಿದೀರಾ ಅಂತ. ನೀವು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಕಮೆಂಟ್ ಮಾಡ್ರಿ ಹೇಗಿತ್ತು ಅಂತ. ಡೆಫಿನೆಟ್ಲಿ ನೆಕ್ಸ್ಟ್ ಇನ್ನ ತುಂಬಾ ಮ್ಯಾಚಸ್ ಹೋಗೋಣ ಬೇಕಾದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.